ಮಮ್ಮಿ ಬೇಸರ ಮಾಡ್ಕೋಬೇಡ ಮಗಳ ಸಿಂಚನ ಮನಸ್ಸಿಗೆ ಬೇಸರ ಮಾಡ್ಕೋಬೇಡ. ಇಂಥ ಟೈಮ್ ಒಳಗೆ ಖುಷಿಯಾಗಿರ್ಬೇಕು. ಹಿಂಗೆ ಒಳ್ಳೆ ಮನ್ತನ ಸಿಕ್ಕೈತಿ. ಮದುವೆ ಆಗಿ ಗಂಡನ ಮನೆಗೆ ಆರಾಮುಳಿವ ಅಳಿ ಅಂದ್ರೆ ನೋಡ್ರಿಪ್ಪ, ನನ್ನ ಮಗಳು ಒಬ್ಬಕ್ಕೆ ಮಗಳು ಅಂತೇಳಿ ಭಾಳ ಮುದ್ದಿಂದ ಸಾಕಿ ಬೆಳೆಸ್ಬಿಟ್ಟೇನ್ರಿ. ಏನೋ ಆಕೆಗೆ ಮನೆ ಕೆಲಸ ಆಗಲಿ ಯಾವುದಾಗಲಿ ನಾವು ಕಲಿಸಿಲ್ಲ. ನಾಳೆ ನಿಮ್ಮ ಮನೆಗೆ ಬಂದಮೇಲೆ ಒಂದು ಮಾತು ಹೋಗಲಿ ಒಂದು ಮಾತು ಬರಲಿ ಒಂದಿಟ್ಟು ಹೊಟ್ಟೆಗೆ ಹಾಕ್ಕೊಂಡು ನೀವ ಅನುಸರಿಸ್ಕೊಂಡು ಹೋಗ್ರಿಪ್ಪ. ಇಷ್ಟು ದೊಡ್ಡಕ್ಕೆ ಆದರೂ ನಾವು ಅಕ್ಕಿಗೆ ಜೋರಾಗಿ ಒಂದು ಮಾತು ಇದೆಲ್ಲ ಹೊಡೆದಿದ್ದು ಅಂದರೂ ಇಲ್ಲ. ನಿಮ್ಮ ಮನೆಗೆ ಹೂ ನಂಗೆ ಸಾಕಿ ನನ್ನ ಮಗಳನ್ನ ಕೊಡಾಕತ್ತೀವ್ರಿ. ಹುಷಾರಾಗಿ ನೋಡ್ಕೊರಿಪ್ಪ. ಇನ್ನು ನನ್ನ ಮಗಳ ಜವಾಬ್ದಾರಿ ನಿಮ್ದು. ನೋಡ್ರಿ ಮಾವರ, ಇನ್ಮೇಲೆ ನಿಮ್ಮ ಮಗಳ ಜವಾಬ್ದಾರಿ ನಂದು. ನನ್ನ ಜೊತೆ ನಿಮ್ಮ ಮಗಳು ಸಂಪೂರ್ಣವಾಗಿ ಸಂತೋಷವಾಗಿರ್ತಾಳೆ. ಆಕೆಗೆ ನಾ ಯಾವುದ್ರಲ್ಲೇ ಕೊರತೆ ಮಾಡಿದ್ರು ಪ್ರೀತಿ ವಿಶ್ವಾಸದೊಳಗೆ ಒಟ್ಟೆ ಕೊರತೆ ಮಾಡೋಂಗಿಲ್ಲ. ನಿಮ್ಮ ಮಗಳನ್ನ ನಿಮ್ಮಷ್ಟೇ ಚೆನ್ನಾಗಿ ನೋಡ್ಕೋತೀನಿ ರೀ. ನೀವು ಅದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಕ್ಕೆ ಹೋಗ್ಬೇಡ್ರಿ. ಇಷ್ಟು ಹೇಳಿದೆಲ್ಲ ತಂದೆ ನಿನ್ನ ಸಾಕಪ್ಪ, ಸಾಕು. ನನ್ನ ಮಗಳು ನಿನ್ನ ಜೊತೆ ಆರಾಮಾಗಿರ್ತಾಳೆ ಅನ್ನೋ ನಂಬಿಕೆ ನನಗೆ ಬಂತು. ಸಿಂಚನ, ಸಣ್ಣ ಪುಟ್ಟ ವಿಷಯ ಆದರೂ ಗಂಡನ ಮನೆಯಾಗ ಹೊಂದ್ಕೊಂಡು ಜೀವನ ಮಾಡವ. ಯಾವುದನ್ನು ತಂದು ಗಂಡನ ಮನೆ ಅಂತಂದು ತವ್ರ ಮನೆ ಅಂತಂದು ಗಂಡನ ಮನೆಗೆ ಹೇಳಬಾರ್ದವ. ಅಂಥ ಕೆಲಸ ಮಾಡಿ ನಿನ್ನ ಜೀವನ ನಿಮ್ಮ ಕೈಯಲ್ಲಿ ಹಾಳು ಮಾಡ್ಕೋಬೇಡ. ಆರಾಮಾಗಿ ಸಂತೋಷವಾಗಿ ನಿನ್ನ ಗಂಡನ ಜೊತೆ ಹೋಗುವ. ಅಣ್ಣ, ನೋಡಿ ಸಿಂಚನ, ಇಷ್ಟು ದಿನ ನಮ್ಮ ಮನೆಯಾಗ ಹಾಯಾಗಿ ಆರಾಮಾಗಿತ್ತು. ಇಷ್ಟು ಸಣ್ಣಕ್ಕೆ ನೀನು ನನ್ನ ಜೊತೆ ಹುಟ್ಟಿನಾಗಿಂದನೂ ಸಣ್ಣಕ್ಕಿ ಸಿಂಚನ ಸಣ್ಣಕ್ಕಿ ಅನ್ಕೊತಾನೆ ಬಂದುಬಿಟ್ವಿ. ಅದೆಷ್ಟು ಲಗು ಬೆಳೆದು ದೊಡ್ಡಕ್ಕಾಗಿ ನಿನ್ನ ಮದುವೆ ಆಯ್ತು ನಮಗೆ ಗೊತ್ತಾಗಲಿಲ್ಲ. ನಿಜವಾಗ್ಲೂ ಸಿಂಚನ, ನಾಳಿಂದ ನಮ್ಮ ಮನೆ ಒಳಗೆ ನಾನು ನಿನ್ನ ಭಾಳ ಮಿಸ್ ಮಾಡ್ಕೋತೀನಿ. ಯಾವಾಗಿದ್ರು ನಿಂಗೆ ಏನೋ ಸಮಸ್ಯೆ ಇದ್ದರೂ ಈ ಅಣ್ಣಂಗೆ ನೀನು ಸಹಾಯ ಕೇಳ್ಬೋದು. ಗಂಡನ ಮನೆಯೊಳಗೆ ಆರಾಮಾಗಿ ಖುಷಿಯಾಗಿರವ. ಅಣ್ಣ, ನಿಜವಾಗ್ಲು ನಾನು ನಿನ್ನ ಮಿಸ್ ಮಾಡ್ಕೋತೀನಿ ಅಣ್ಣ. ನಿನ್ನ ಜೊತೆ ಎಷ್ಟು ಜಗಳ ಆಡ್ತಿರ್ಬೋದು, ಹೊಡೆದಾಡಿರ್ಬೋದು, ಆದರೆ ನಿನ್ನ ಮೇಲಿನ ಪ್ರೀತಿ ನಂಗೆ ಯಾವತ್ತೂ ಕಮ್ಮಿ ಆಗಂಗಿಲ್ಲ ಅಣ್ಣ. ಹೆಣ್ಣು ಹತ್ತೋರ ಸಂತಾನೇ ಇದು. ಜೀವಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳನ್ನ ಬೆಳೆಸಿ ಮತ್ತೊಬ್ಬರ ಮನೆಗೆ ಕೊಡ್ಬೇಕು. ಅದ ಒಂದು ಹೆಸರು. ಹೆಣ್ಣೆತ್ತವ್ರಿಗೆಲ್ಲ ಈ ಪರಿಸ್ಥಿತಿ ಒಂದಲ್ಲ ಒಂದಿನ ಜೀವನದಾಗ ಅನುಭವಿಸ್ಲೇಬೇಕು. ನೋಡ್ರಿ ಮಾವರ, ಸಿಂಚನ ಬಗ್ಗೆ ಏನೂ ತಲೆ ಕೆಡಿಸ್ಕೊಬೇಡ್ರಿ. ಸಿಂಚನ ನನ್ನನ್ನು ಅಕ್ಕಿ ಜೀವನ ಪೂರ್ತಿ ನಾಕಿನ ಆರಾಮಾಗಿ ಇಟ್ಕೋತೀನಿ. ಆಕಿನ ಯಾವುದೇ ಪರಿಸ್ಥಿತಿಲಿ ಮದುವೆ ಆಗಿರ್ಬೋದು, ಆದ್ರೆ ಮದುವೆ ಆಗಿರೋದಂತೂ ಖರೆ. ಆಕೆಗೆ ಯಾವುದೂ ಕುಂದು ಕೊರತೆ ಜೀವನ ಪೂರ್ತಿ ಬರಬಾರ್ದು. ಆ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸಿಂಚಿ, ಅಲ್ಲಿ ಅಮೆರಿಕ ಒಳಗೆ ಹುಂಚೆ ಅನ್ನೋದು ಸಿಗುಲ್ಲಂತೆ. ನಿನಗೇನೇನು ಬೇಕು ನೋಡು ಅದನ್ನು ಫೋನ್ ಮಾಡಿ ಹೇಳು. ನಾವು ನಿಮ್ಮಪ್ಪ ಕೊರಿಯರ್ ದುಡ್ತೇವಂತ. ಇಲ್ಲಿ ಹಗಲದಾಗ ಅಲ್ಲಿ ರಾತ್ರಿ ಆಗಿರ್ತೈತಂತೆ, ಅಲ್ಲಿ ರಾತ್ರಿ ಆದಾಗ ಅಲ್ಲಿ ಹಗಲಾಗಿರ್ತೈತಂತೆ. ನೋಡ್ಕೊಂಡು ಫೋನ್ ಮಾಡಿ. ನೀನು ಅಲ್ಲಿ ಹಗಲಾಗೈತಂತೆ ನಮಗೆ ಫೋನ್ ಮಾಡಿಬಿಟ್ಟು ನಾವು ಮಕ್ಕೊಂಡಿದ್ದು ಅಂತ ಹೇಳಿ ಸುಮ್ಮಾಗ್ಬಿಡ್ಬೇಡ. ಫೋನ್ ಹಚ್ಚು, ನಾವು ರಾತ್ರಿ ಆದರೂ ನೀನು ಫೋನ್ ಎಬ್ಬಿಸ್ತೇವಂತ. ಸರಿ ಅವ್ವ, ನೀ ಏನು ತಲೆ ಕೆಡಿಸ್ಕೊಬೇಡ. ನನ್ನಿವರು ಚೆನ್ನಾಗಿ ನೋಡ್ಕೋತಾರೆ. ನಾ ಖುಷಿಯಾಗಿರ್ತೀನಿ. ಅಳ್ಬೇಡವ, ಅಳ್ಬೇಡ. ಖುಷಿಯಾಗಿ ಕಳಿಸ್ಕೊಡವ. ನಾನೇ ಇಷ್ಟ ಇರಿಂದ ಅದೇನಿ, ನೀ ಯಾಕೆ ಬೇಸರ ಮಾಡ್ಕೋತಿ? ನೋಡು, ನನ್ನ ಮಗಳ ಎಷ್ಟು ಧೈರ್ಯ ಹೇಳಾಕತ್ತೈತಿ. ಚಂದ್ರ, ಅಳಬೇಡ, ಕಣ್ಣುರ್ಸ್ಕೊ. ಹುಷಾರಾಗೆ ಹೋಗ್ಬಾವ. ಸಿಂಚನ ಬಾ, ಲೇಟ್ ಆಕೈತಿ ಬಾ. ಅಲ್ಲ ಕುಮಾರ, ಟೈಮ್ ಆಕೈತಿ, ಫ್ಲೈಟ್ ಐತಿ, ನೀವು ಹೋಗ್ಬೇಕಾ ಅಮೇರಿಕಕ್ಕೆ. ಅಲ್ಲ ಇಷ್ಟಿಲ್ಲೇ ಲೇಟ್ ಮಾಡಿದ್ರೆ ಹೆಂಗೆ? ಅಲ್ಲ ಅಂಕಲ್, ಇವತ್ತು ಅಮೇರಿಕಕ್ಕೆ ಹೋಗ್ತಾರ ಅವ್ರ? ಇವತ್ತು ಸಂಜೆನಪ್ಪ ಫ್ಲೈಟ್ ಇರೋದು. ಇವತ್ತು ಸಂಜೆನೇ ಫ್ಲೈಟ್ ಇರೋದು. ಈಗ ಇವ್ರ ಮನೆಗೆ ಹೋಗಿ ಮನೆಯದು ತುಂಬಿಸ್ಕೊಂಡು ನೆಕ್ಸ್ಟ್ ಬಿಡಬೇಕಾ ಅವ್ರು ಎಷ್ಟೊತ್ತಿದ್ರು. ನೀವು ಇಲ್ಲೇ ಇಷ್ಟೊತ್ತು ಲೇಟ್ ಮಾಡೋಕ್ಕಾಗ್ತಿದ್ರೆ ಹೆಂಗೆ? ಅಲ್ಲ ರಾಜೇಶ, ಇನ್ನೊಂದು 2 ದಿನ ಬಿಟ್ಟು ಹೋಗಿದ್ರಕ್ಕಿತ್ತಲ್ಲ, ಇವತ್ತೇನು ಅಷ್ಟು ಅರ್ಜೆಂಟ್? ಅದು ಕುಮಾರ ಇವತ್ತು ಮಧ್ಯಾಹ್ನ ಕೆಲಸ ಅನ್ನತ್ತಿದ್ದಲ್ಲ, ಇದೇ ಕೆಲಸ. ಸ್ವಲ್ಪ ಅವ್ರಿಗೆ ಅರ್ಜೆಂಟ್ ಬಾ ಅಂದಾರಂತ ಫ್ಲೈಟ್ ಟಿಕೆಟು ಬುಕ್ ಆಗಿಬಿಟ್ಟೈತಿ. ಸಿಂಚನ ಹೆಸರಲ್ಲೂ ಬುಕ್ ಆಗೈತಿ, ಕುಮಾರ್ ಹೆಸರಲ್ಲೂ ಬುಕ್ ಆಗೈತಿ. ಇವತ್ತು ಈವ್ನಿಂಗೆ ಹೊರಡ್ಬೇಕು ಅವರು. ಇವತ್ತು ಈವ್ನಿಂಗೆಪ್ಪ ಫ್ಲೈಟ್. ನಿಮಗೆ ಹೇಳೋದು ಮರ್ತೀನಿ, ಎಂದಿದ್ರು ಕಳ್ಸೋದೇ ಅಲ್ಲ ಆಕಿನ ಅಮೇರಿಕಕ್ಕೆ. ಯಾಕೆ ಟೆನ್ಷನ್?
ಅಲ್ಲ ಅಂಕಲ್, ಒಂದೆರಡು ದಿನ ಇಲ್ಲಿ ಹೊಂದ್ಕೊಂಡು ಅಡ್ಜಸ್ಟ್ ಆದಮೇಲೆ ಹೋದ್ರೆ ಚೆನ್ನಾಗಿರ್ತಿತ್ತೇನೋ. ಏನಾಗಲ್ಲಪ್ಪ, ಏನಾಗಲ್ಲ. ಈಗೇನು ಅಮೇರಿಕ ಏನು ಒಂದು ಫ್ಲೈಟ್ ಹತ್ತಿರ ಹೋಗ್ಬೋದು, ಒಂದು ಫ್ಲೈಟ್ ಹತ್ತಿರ ಬರ್ಬೋದು ಅಷ್ಟೇ. ಭಾಳ ಏನಿದಿಲ್ಲ. ನಿಮ್ಮ ಮಗಳು ನೋಡ್ಬೇಕಿತ್ತಂದ್ರೆ ಕಾಲ್ ಮಾಡಿ, ವಿಡಿಯೋ ಕಾಲ್ ಮಾಡಿ ನೋಡ್ರಿ, ಏನು ಟೆನ್ಷನ್ ಇಲ್ಲ. ಕುಮಾರ ನಡಿಪ್ಪ, ಕಾರ್ ಹತ್ತ ಲೇಟ್ ಆಕೈತಿ. ಸರಿ ಅಂಕಲ್. ಮಾವಾರ ಹೋಗಿ ಬರ್ತೇನೆ ರೀ, ಅತ್ತೀರ ಹೋಗಿ ಬರ್ತೇನೆ ರೀ. ನಮ್ಗೆ ಆಶೀರ್ವಾದ ಮಾಡಿರಿ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗಲಿ. ಆಗಾಗ ಫೋನ್ ಹಚ್ಕೊಂತೀರಿ, ಫೋನ್ ಹಚ್ಚಿದಾಗ ಸರಿಯಾಗಿ ಫೋನ್ ರಿಸೀವ್ ಮಾಡಿರಪ್ಪ. ಕೆಲಸ ಅದು ಇದು ಅಂಥೇಳಿ ಕಟ್ಟೋದು ಮಾಡಬೇಡ್ರಿ. ಇಲ್ಲ ಅಂಕಲ್, ನೀವೇನದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಮ ಮಗಳು ನಿಮ್ಗೆ ಯಾವಾಗ ನೋಡೋಂಗೆ ಆಕೈತೋ, ಆಕಿನ ಜೊತೆ ಯಾವಾಗ ಮಾತಾಡೋಂಗೆ ಆಕೈತೋ ಅವ್ರ ಜೊತೆ ಮಾತಾಡಿ ವಿಡಿಯೋ ಕಾಲ್ ಮಾಡಿರಿ. ನೋಡಿರಿ, ಸರಿ ನಾವೇನು ಬರ್ತೀವಿ. ಸರಿಪ್ಪ, ಹೋಗ್ಬರ್ರಿ ಸಿಂಚನ. ನಾ ಹೇಳಿದ್ದಿಲ್ಲ ನೆನಪೈತಲ್ಲ? ಹ್ಞೂ ಅವ್ವ. ಅಂಕಲ್ ನೀವು ಹೋಗಲ್ಲ ಅವ್ರ ಜೊತೆ? ಇಲ್ಲಪ್ಪ, ನಂಗೊಂಚೂರು ಕೆಲಸ ಐತೆ ಅರ್ಜೆಂಟ್, ನಾ ಅಲ್ಲಿ ಹೋಗ್ಬೇಕು. ಅವ್ರು ಹೋಗಿರಲಿ. ಹಾಂ, ನಾ ಬರ್ತೇನಪ್ಪ ಇನ್ನು. ಅಲ್ಲ, ಮನೆ ತನಕ ಬಂದು ಹೋಗಪ್ಪ ರಾಜೇಶ. ಇಲ್ಲ ಶ್ರೀಕಾಂತ, ನಿಂಗೆ ಗೊತ್ತೈತಲ್ಲ ನನ್ನ ಕೆಲಸ ಹೆಂಗಂತೇಳಿ. ಬರ್ತೀನಿ ಚಂದ್ರಕ್ಕ, ಬರ್ತೀನಿ. ಆದಿತ್ಯ ಏನಾದರೂ ಇದ್ದರೆ ಕಾಲ್ ಮಾಡಿರಿ. ಸರಿ ರೀ, ನಾವು ಇನ್ನು ಹೋಗ್ತೀವಿ ರೀ, ಲೇಟ್ ಆಯ್ತು. ಅಲ್ಲ ಶಶಿ, ಈಗಾರ ಸಿಂಚನಾನ ಕಳಿಸ್ಕೊಟ್ಟೀವಿ, ನೀವು ಹೋದ್ರೆ ನಮ್ಗೆ ಮನೆ ಬನ ಅನಿಸ್ತತಿ. ಬೇಡ, ಇವತ್ತು ನಿನ್ನ ಮನೆಗೆ ಬಾ, ಹೋಗುವಂತೆ. ಇಲ್ಲ ರೀ, ಬೇಡ, ಸರಿ ಅನ್ಸಲ್ಲ. ಇರಿ, ಮತ್ತೆ ನಾಳೆ ಬೇಕಾದ್ರೆ ಬರ್ತೇನೆ ನಾನು ಬೆಳಗ್ಗೆ ನಿಮ್ಮ ಮನೆಗೆ. ಸಾರಿ ಶಶಿ, ಮದ್ವೆ ಗಲಾಟೆ ಒಳಗೆ ನಿನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಒಂದು ಫೋಟೋ ಸಹಿತ ಚೆನ್ನಾಗಿ ತೆಗೆಸ್ಕೊಳಕ್ಕಾಗಲಿಲ್ಲ. ಇರಲಿ, ಮದುವೆ ಅಂದಮೇಲೆ ಇರೋದು, ಮತ್ತು ಕಾಸು ತಂಗಿ ಮದುವೆ ಅಂದಮೇಲೆ ಇರೋದು. ಪೂಜಾ ಹೋಗೋಣ? ಹಾಂ, ಹೋಗಿ ಬಿಡೋಣ. ದೊಡ್ಡವ ನಾವು ಬರ್ತೀವಿ ರೀ ಇನ್ನು. ಹಾಂ, ಅವನ್ನ ದೊಡ್ಡವನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಒಂದೆರಡು ದಿನ ಇದ್ದು ನಾಡ್ದು ಕಳಿಸ್ಕೊಡ್ತೇನೆ. ಹೆಂಗಿದ್ರು ಈಗ ಬಣ್ಣ ಆಡೋದು ಬಂತಲ್ಲ, ಹೋಳಿ ಹುಣ್ಣಿಮೆ ಇಲ್ಲೇ ಮಾಡೋಲ್ರಿ, ಮಾಡಿ ಕಳಿಸ್ಕೊಡ್ತೀನಿ ರೀ. ಏನು ನಿಮ್ಮ ಮನೆಗೆ ಬರ್ತಾರ? ಪೂಜಾ, ನಾವು ಈಗ ಸಿಂಚನಾನ್ ಕಳಿಸ್ಕೊಟ್ಟೇವ, ನಮಗೂ ಮನೆ ಬಣ್ಣ ಅಂತಿರ್ತೈತಿ. ನಮ್ಮ ಮನೆಗೆ ಬರ್ಲಿ ತಗೋ ಗಿರ್ಜಿ, ಶಾಂತಕ, ನಮ್ಮ ಮನೆಗೆ ಬರ್ರಿ. ಮತ್ತೆ ಬರ್ತೇವೆ ಚಂದ್ರಕ್ಕ. ಬೇಕಾರೆ ಈಗ ಪೂಜಾನ ಮನೆ ಹತ್ರ ಹೋಗ್ಬೇಕಾರೆ ನಿಮ್ಮ ಮನೆಗೆ ಹೋಗಿ ಒಂದ್ಸಲ ಬೆಟ್ಟಾಗಿ ಹೋಗಿ. ಈಗ ಮದುವೆ ಮಾಡಿಕೊಟ್ಟಾಗಿಂದ ಪೂಜಾಕೊಂಡ್ ಮನೆಗೆ ಒಂದು ವಸ್ತಿ ಉಳ್ದೇ ಇಲ್ವ ನಾವು, ಹಿಂಗಾಗಿ ಒಂದು ವಸ್ತಿ ಉಳಿದ್ರತಂತ ಬಂದಿದ್ದೆ. ಮತ್ತೆ ಬರ್ತೇವೆ ತಗೋ ಅಕ್ಕ. ಆಯ್ತು ಆಯ್ತು, ಸರಿ ಅತ್ಯಾರ, ಹೋಗಿ ಬರ್ತೀರಿ. ಹೆಂಗೆ ಹೋಗಿರ್ವಾ? ಆದಿತ್ಯ ಬರ್ತಿತ್ತಲ್ಲ ಬಿಡಾಕ? ಇಲ್ಲರಿ, ಡ್ರೈವರ್ ತಾನೆ, ಕಾರ್ ಐತಿ, 4 ಮಂದಿ ಹೋಗಿ ಬರ್ತೀವಿ. ಆಯ್ತು ಬಾ, ಹೋಗ್ಬರ್ರಿ, ಹುಷಾರು. ಅವರೇ ಹೋಗ್ಬರ್ತೇವ್ರಿ. ಆಯ್ತು, ಹುಷಾರು ಹೋಗ್ಬರ್ರಿ. ಫೋನ್ ಹಚ್ಚಿರ ಮನೆಗೆ ಹೋದ್ಕೊಳ್ಳಿ. ನಡಿ ಪೂಜಾ, ನಡಿ ಬರ್ತೇವ ಚಂದ್ರಕ್ಕ. ಪೂಜಾ ಬ್ಯಾಗ್ ತಗೊಂಡೇನ? ಅದನ್ನ ರೂಮ್ನಾಗ ಇಟ್ಟಿದ್ದು ನಂದು. ಹಾಂ ದೊಡ್ಡವ, ತಗೊಂಡೇನು ಬಾ. ಎತ್ತರ ನನ್ನ ಮಗಳು ಗಂಡನ ಮನ್ಯಾಗ ಸುಖ ಹಾಕಿದ್ರೆ ಸಾಕಪ್ಪ. ಓ, ಆರಾಮಿನ್ರಿ ಅಮ್ಮಾರ? ಆರಾಮ ನೋಡುವ, ಆರಾಮ. ಅಲ್ಲಿ ಮದುವೆ ಗದ್ದಲದೊಳಗೆ ನಿಮ್ಮನ್ನು ಹೆಚ್ಚಿಗೆ ಮಾತಾಡ್ಸೋಕ್ಕಾಗಲಿಲ್ಲ. ಮನೆಗೆ ಬಂದು ಚಲೋ ಮಾಡ್ರಿ ನೋಡುವ. ಇವ ನೀರು ತಗೋಬೇ, ಬಿಸಿಲು ಅಂತಿ ನೀರು ಅನ್ನತ್ತಿದ್ದಿ, ತಗೋ ಗಾಡ್ಯಾಗ. ಆತತೇವ, ನೀರಂದ್ರೆ ಅಪೂರ ಆಗೈತೆ ನೋಡ್ರಿ ಅಮ್ಮಾರ. ಈಗ ಬಿಸ್ಕಾಲ್ದಾಗ ಮದುವೆ ಗಿದ್ವಿ ಅಂದ್ರೆ, ಮದುವೆ ನಿಬ್ಬಣ ಅಂದ್ರೆ ಬ್ಯಾಸ್ರ ಅನ್ಸತ್, ಜೀವ ಜಲ್ದದ ನೋಡ್ರಿ ಹಂಗಾರ. ಆ ನಮನಿ ಬಿಸಿಲು ಏನು ತಾನ ಏನು ಕತಿ ಅಂತ ದೊಡ್ಡ ಬ್ಯಾಡ್ರಿ. ಇನ್ನೂ ರೇಷ್ಮೆ ಸೀರೆಗಳು ಉಟ್ಕೊಂಡು ಅಡ್ಡಾಡ್ಕೋದ ರಗಡಾಗಿ ಹೋಗ್ತೈತೆ ನೋಡ್ರಿಪ್ಪ. ಅಪ್ಪ, ನನಗೆ ಹಿಡ್ದಾಳಿ ತಗೋ ಶಾಂತಕ. ಹೌದುವಾ, ಹೌದು, ಈ ಬಿಸ್ಕಾಲ್ದಾಗ ಮದ್ವೆ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನಾವು ಅಟ್ಟ ಮದ್ವೆ ಟೈಮಿಗೆ ಹೋಗಿ ಅಕ್ಕಿ ಕಾಳು ಒಗದ ಬಂದುಬಿಟ್ಟು ನೋಡುವ ಮನೆಗೆ. ಏನ್ವಾ ಪಲ್ಲವಿ, ಯಾಕೆ ಮದ್ವೆ ಬರಲಿಲ್ಲ? ಅದು ಆಂಟಿ, ಸ್ವಲ್ಪ ವರ್ಕ್ ಇತ್ತು, ನನ್ನ ತವ್ರ ಮನೆ ಒಳಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರಕಾಲಿದ್ ನೋಡ್ರಿ. ಹೌದು ನನವ. ಓ ಗಿರ್ಜಕ್ಕರ, ಶಾಂತಕರ ಆರಾಮದಿರೇನಪ್ಪ? ಆರಾಮ್ ನೋಡ್ರಿ, ಆರಾಮ್ ನೋಡ್ರಿ. ಅದ ಅನ್ನತ್ತಿದ್ವಿ ನಾವು, ಕೌಸಲ್ಯಕ್ಕರ್ ಕಾಣವಲ್ರಿ ಅಂತೇಳಿ. ಬರ್ರಿಪ್ಪ, ಕುಂಡ್ರಿ ಬರ್ರಿ. ಹಾಂ ಬನ್ರಿ. ಪೂಜಾ, ಶಶಿ, ಪ್ರೀತಿ, ಇವ್ರು ಕಾಲ್ ಮಾಡಿದ್ರವ. ನಮ್ಮ ಓನ್ಯಾಗ ಮಹಿಳಾ ಸಂಘ ಐತಲ್ಲ ನಮ್ಮದು, ಆ ಕಮಿಟಿ ವತಿಯಿಂದ ಕಾಲ್ ಮಾಡಿದ್ರ. ಅವ್ರೇನೋ ಹೋಲಿ ಇವೆಂಟ್ ಇಟ್ಕೊಂಡಿದ್ರಂತ ಧಾರವಾಡದಾಗ, ಒಂದು ಗಾರ್ಡನ್ದಾಗೇನೋ ಇಟ್ಕೊಂಡಿದ್ರಂತ. ಈಗ ಅವರು ಪರ್ಮಿಷನ್ ಕೊಡಾಕ ಒಲ್ಲೆಂದಾರಂತ. ಹಿಂಗಾಗಿ ನಮಗೆ ಫೋನ್ ಮಾಡಿದ್ರು ಅವ್ರು, ಹಿಂಗೆ ಅನ್ನತ್ತಾರ್ರಿ ಅಂತ ಹೇಳಿ. ಅದಕ್ಕೆ ನಾ ಏನಂದೆ, ಹೆಂಗಿದ್ರು ನಮ್ಮ ಮನೆ ಗಾರ್ಡನ್ ದೊಡ್ಡದೈತಲ್ಲ, ಇಲ್ಲೇ ಮಾಡ್ಕೊರಿ, ನಮ್ಮ ಮನ್ಯಾಗ ಎಲ್ಲರೂ ಇದ್ದಾರ, ಹೋಳಿ ಆಡ್ತಾರ ಅಂತಂದೆ. ನಿಮಗೇನು ಅನಿಸ್ತತ್ವಾ? ಏನು ಹೋಲಿನ? ಅಯ್ಯೋ ಅತ್ತಿ, ನಿಜವಾಗ್ಲು ನನಗಂತೂ ಭಾಳ ಖುಷಿ ಆಯ್ತು. ಅದು ನಮ್ಮ ಮನೆ ಗಾರ್ಡನ್ದಾಗ ಆಗ್ಲಿಪ್ಪ, ನನಗಂತೂ ಭಾಳ ಖುಷಿ. ಹೌದ್ರಿ ಅತ್ತಿಯಾರ, ಚಲೋನ ಆಯ್ತು. ಆದ್ರೆ ಇವ್ರೇನಂತಾರೋ ಏನೋ. ನಾ ಏನಂತೀನಿ,
ನಾನು ಇರಲಿಲ್ಲ ಅಂತೀನಿ. ಅವ್ವ ಹೇಳಿದ ಮಾತಿಗೆ ಇಲ್ಲ ಅನ್ನಕತ್ತಿತ್ತ. ಹೌದವ, ಇದ್ರೊಳಗೆ ನನಗೆ ಕೇಳೋದೇನೈತಿ? ನೀವು ಒಪ್ಪಿಗೆ ಕೊಟ್ಟಿಯಲ್ಲ, ಆಗಲಿ, ನಮ್ಮ ಮನೆ ಗಾರ್ಡನ್ ಒಳಗೆ ಆಗಲಿ. ಸ್ವಲ್ಪ ಮನೆ ಗಿನಿ ಎಲ್ಲ ಹುಷಾರಾಗಿ ಇಟ್ಕೊರಿ. ಯಾಕಂತಂದ್ರೆ ಬಣ್ಣ ಆಡೋರು ಒಳಗೆ ಬಂದು ಮನೆ ಎಲ್ಲ ಗಲೀಜು ಮಾಡಿಬಿಡ್ತಾರೆ. ಆಮೇಲೆ ಕ್ಲೀನ್ ಮಾಡೋರು ನೀವಲ್ಲ. ಅದಕ್ಕೆ ಅದನ್ನು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಸಿದ್ಧಾರ್ಥ ಅವ್ರೇನೋ ಹೋಲಿ ಆಡ್ತಾರಂತ, ಅದಕ್ಕೆಲ್ಲ ಒಂದೇನೋ ಥೀಮ್ ಇರ್ತಾವಂತ. ಎಲ್ಲರೂ ಬಿಳಿ ಅರ್ವಿನ ಹಾಕೋಬೇಕಂತ, ಬಣ್ಣ ಅವರ ಕೊಡ್ತಾರಂತೆ. ಆಮೇಲೆ ಒಂದಿಷ್ಟು ಆಟಗಳನ್ನು ಆಡಿಸ್ತಾರಂತೆ ಎಲ್ಲರಿಗೂ ಅವ್ರೆ. ಆಮೇಲೆ ಕಾಮಣ್ಣನ ಮಾಡಿ ಪೂಜೆ ಗೀಜೆ ಮಾಡಿ ಆಮೇಲೆ ಕಾಮದಹನ ಮಾಡ್ತಾರಂತ ನೋಡಪ್ಪ. ಸರಿ ಅವ, ನಾವು ಹೋಲಿ ಇವೆಂಟ್ ನಮ್ಮ ಸಿದ್ಧಾಂತ ಹೋಗಿದ್ದಲ್ಲ ವರ್ಷ ಹೋಲಿ ಇವೆಂಟ್ ಅಲ್ಲಿ ಇಲ್ಲಿ ಅಂತೇಳಿ, ಅದನ್ನು ನಮ್ಮ ಮನೆ ಒಳಗೆ ಆಚರಿಸಿರಾಯ್ತು. ನಾಳೆ ಹಂಗಾರ ಹೋಲಿ ಹಬ್ಬ ನಮ್ಮ ಮನೆ ಒಳಗೆ ನಂಗಾರ. ಹ್ಞೂನಪ್ಪ, ಹೆಂಗಿದ್ರು ಶಾಂತಕರ ಗಿರ್ಜಕರ ಬಂದಾರೆ, ಎಲ್ಲರೂ ಸೇರಿ ಬಣ್ಣ ಆಡ್ತಾರ ಆತ ನಾಳೆ. ಹೌದಾ, ಬಣ್ಣ ಆಡ್ತೀರಾ? ನಮ್ಮೂರೊಳಗೂ ಆಡ್ತಿದ್ದು ರೀ. ನಾವು ಅಟ್ಟ ಹೆಂಗಸರು ನಮ್ಮ ಓಣ್ಯಾಗ ಗಂಡಸರು ಬೈತಿದ್ರಿ ನಮಗೆ, ಏನು ಸಣ್ಣ ಹುಡುಗರಾಗಿರಿ ನಾ ಬಣ್ಣ ಆಡಕ್ಕಂತೇಳಿ. ಇಲ್ಲಿ ಬಂದಿದ್ದು ಒಳ್ಳೇದಾಯ್ತು ನೋಡ್ರಿಪ್ಪ, ನಿಮ್ಮ ಜೊತೆ ಎಲ್ಲ ಬಣ್ಣ ಆಡ್ದಂಗಾರ ಆಯ್ತು ನಾವು. ಹೌದು ನೋಡ್ಲಿ ಗಿರ್ಜಿ, ನಾ ಬ್ಯಾಡ್ ಅಂದ್ರು ಒಂದು ತಟ್ಟೆ ಹಚ್ಕೋ ಶಾಂತಕ, ಒಂದು ತಟ್ಟೆ ಹಚ್ಕೋ ಶಾಂತಕ ಅಂತೇಳಿ ಬಣ್ಣ ಹಚ್ಚೇ ಬಿಡ್ತಿದ್ರಿ ಈಕಿ ಗಿರ್ಜಿ ನನಗೆ. ಈ ವರ್ಷ ನಿಮ್ಮ ಜೋಡಿ ಆಡ್ದಂಗೆ ಆಗ್ತವ್ರಿ ನಾವು. ಎಂತ ಕಾಲದಾಗ ನಮ್ಮ ಊರಾಗ ಆಡ್ಬೇಕು ನಾವು. ಆಗ್ಲಿವಾ ಆಗಲಿ, ಹೊಸದಾಗಿ ನಮ್ಮ ಸಿದ್ಧಾರ್ಥ ಮದುವೆ ಆಗೈತಿ. ಈ ವರ್ಷ ಹೋಲಿ ನಮ್ಮ ಮನ್ಯಾಗ ಆಗಲಿ. ಹಂಗಾರೆ ಫೋನ್ ಹಚ್ಚಿ ಹೇಳ್ಬಿಡ್ಲ ಅವ್ರಿಗೆ, ಅರೇಂಜ್ಮೆಂಟ್ ಎಲ್ಲ ಚಾಲೂ ಮಾಡ್ಕೊರಿ ನಮ್ಮ ಗಾರ್ಡನ್ ಒಳಗೆ ಅಂತೇಳಿ. ಹ್ಞೂನೇವ, ಹೇಳ್ಬಿಡು. ಸರಿ, ನಂಗೆ ಸ್ವಲ್ಪ ಕೆಲಸ ಐತಿ. ಅತ್ತೀರ ನಾನು ಈವ್ನಿಂಗ್ ಬಂದು ಬೆಟ್ಟಕ್ಕಿಂತವ್ರಿ. ಆಯ್ತು ಬಾ ಸಿದ್ಧಾರ್ಥ, ಹೋಗ್ಬಾ, ನಿಂಗೇನು ಕೆಲಸ ಐತೆ ಅವು ಮುಗಿಸ್ಕೊ. ಹಾಂ, ಎಲ್ಲರೂ ಬಿಳಿ ಅರ್ವಿನ ಹಾಕೋರಿ. ಆ ಪೂಜಾ, ಈ ಮನೆ ಒಳಗೆ ನಮ್ಮ ಬೆಳ್ಳನು ಸೋಫಾಗಳು, ಆಮೇಲೆ ಒಳಗೆ ಬೆಳ್ಳನು ಬೆಡ್ಶೀಟ್ ಅದು ಅದಾವ ನೋಡಿ, ಅವನ್ನೆಲ್ಲ ಒಂದಿಟ್ಟು ಮುಚ್ಚಿಡ್ಬಾ. ಆಮೇಲೆ ಬೆಡ್ಗಳಿಗೆಲ್ಲ ಬೆಡ್ಶೀಟು ಚೇಂಜ್ ಮಾಡಿ ಹಳೆವ ಹಾಕ್ಬಿಡ್ರಿ. ಯಾರ ಹೊರಗಿನವ್ರು ಬಂದು ರೂಮ್ನ್ಯಾಗ ಕುಂಡ್ರಿ ಬಿಡ್ಲಿ, ಸುಮ್ಮನೆ ಯಾಕೆ, ಹೌದಿಲ್ಲ? ಆತ್ರಿ ಅತ್ಯಾರ, ನೀವು ಹೇಳ್ದಂಗೆ ಆಗಲಿ. ಹೋಲಿನ ಅದು ನಮ್ಮ ಮನೆ ಒಳಗೆ. ಒಳ್ಳೇದೇ ಆಯಿತು. ಹೆಂಗಾರ ಮಾಡಿ ಈ ಸಿಚುವೇಶನ್ನ ಸ್ವಲ್ಪ ನನ್ನ ಕಡೆ ಯೂಸ್ ಮಾಡ್ಕೊಂಡೇ ಮಾಡ್ಕೋಬೇಕು.